ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಸುಮಾರು ಹೊತ್ತಾಯಿತು ಅಪ್ಲೋಡ್ ಆಗಿ, ಬಟ್ ಟೈಮ್ ಇರಲಿಲ್ಲ. ಸೊ ಇವಾಗ ರಿಯಾಕ್ಷನ್ ಕೊಡ್ತಾ ಇದ್ದೀನಿ. ಸೊ ನೋಡಿದ್ರೆ ಅನ್ಕೊತೀನಿ. ಆ್ಯಂಡ್ ಈ ಪ್ರೋಮೋಗಳು, ಈ ಎಪಿಸೋಡ್ಗಳು, ಈ ಒಂದು 40 ದಿನಗಳ ಒಂದು ಬಿಗ್ ಬಾಸ್ ಪ್ರಯಾಣ ನೋಡ್ತಾ ಇದ್ರೆ ಯಾಕೋ ಒನ್ ಆಫ್ ದಿ ವರ್ಸ್ಟ್ ಸೀಸನ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ನನಗೆ. ಆಲ್ಮೋಸ್ಟ್ ಒಂದು ಹತ್ರ ಬಂದು ನಿಂತ್ಕೊಂಡಿದೆ. ಬಿಗ್ ಬಾಸ್ ಸೀಸನ್ 6. ಸೊ ಸುದೀಪ್ ಸರ್ ಅವರ ಪ್ರಕಾರ ವರ್ಸ್ಟ್ ಸೀಸನ್ ಅಂತ ಅವ್ರು ಹೇಳ್ಕೊಂಡಿದ್ರು. ಅಂದರೆ ತುಂಬ ತಲೆಗೆ ಟೆನ್ಷನ್ ಕೊಟ್ಟಂತಹ ಸೀಸನ್ ಅಂತ ಹೇಳಿದರು. ಬಟ್ ನನಗೆ ಗೊತ್ತಿರೋ ಪ್ರಕಾರ ಸೀಸನ್ 6ಗಿಂತನೂ ಕೂಡ ಅಷ್ಟೇ ಈ ಸೀಸನ್ನು ಸಿಕ್ಕಾಪಟ್ಟೆ ವರ್ಸ್ಟ್ ಆಗ್ತಾ ಇದೆ. ನನಗೆ ಗೊತ್ತಿಲ್ಲ ಯಾಕೆ ಅಂತ. ಗೊತ್ತಿಲ್ಲ ಮೀನ್ಸ್ ಗೊತ್ತಿದೆ, ಏನು ಹೇಳೋದು, ಯಾವ ಬಾಯಲ್ಲಿ ಹೇಳಬೇಕು ಅನ್ನೋ ರೀತಿಯಲ್ಲಿ ಗೊತ್ತಿಲ್ಲ ಅಂತ ಹೇಳಿದೆ. ಬಟ್ ಅದೇ ಕಿತ್ತಾಟಗಳು, ಅದೇ ಅರಚಾಟಗಳು, ಚಿಕ್ಕ ಚಿಕ್ಕ ವಿಷಯಗಳಿಗೆ ಕಿತ್ತಾಟ. ಆಮೇಲೆ ಯಾರ್ಯಾರ್ದೋ ವಿಷಯಕ್ಕೆ ಇನ್ಯಾರ್ಯಾರೋ ತಲೆ ಹಾಕ್ತಾರೆ. ಅದು ಏನಕ್ಕೆ ಹಿಂಗೆ ತಲೆ ಹಾಕ್ತಿದ್ದಾರೋ ಗೊತ್ತಿಲ್ಲ. ಆಮೇಲೆ ಯಾರೋ ಒಂದು ರೀಸನ್ ಕೊಟ್ಟರೆ ಅದನ್ನು ಸರಿನೋ ತಪ್ಪೋ ಅಟ್ಲೀಸ್ಟ್ ತಗೊಳ್ಳೋಣ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲ. ಆಡಿಯನ್ಸ್ ಡಿಸೈಡ್ ಮಾಡಲಿ. ಸೊ ಅವನೇನೋ ತಪ್ಪು ಹೇಳ್ತಿದ್ದಾನೆ, ಏನೋ ಗೊತ್ತಿದ್ದಾನೆ ಹೇಳ್ತಿದ್ದಾನೆ, ಅವ್ನು ರೀಸನ್ ಕೊಡೋಕ್ಕೆ ಬರಲ್ಲ. ಅದು ಯಾವುದು ಕೂಡ ತಗೊಳ್ಳಲ್ಲ. ನೀನು ಹೆಂಗೆ ಕೊಟ್ಟೆ, ನನಗೆ ವ್ಯಾಲಿಡ್ ರೀಸನ್ ಕೊಡು, ನನಗೆ ಪ್ರಾಪರ್ ರೀಸನ್ ಕೊಡು. ಏನು ಅಂತ ಅರ್ಥ ಆಗಲ್ಲ ನನಗೆ. ಅಂದರೆ ಎಲ್ರಿಗೂ ಕೂಡ ನಾನು ಏನೋ ಒಂದು ರಿಯಾಕ್ಟ್ ಮಾಡಬೇಕು ಅನ್ನೋದ್ರಲ್ಲೇ ಇದ್ದಾರೆ. ಬಟ್ ಅದು ತುಂಬ ಅತಿರೇಕ ಆಗ್ತಾ ಇದೆ. ಆಲ್ರೆಡಿ ಪ್ರೋಮೋ ನೋಡಿದ್ರೆ ಅನ್ಕೊತೀನಿ. ಆ್ಯಂಡ್ ಈ ಪ್ರೋಮೋದಲ್ಲಿ ಸೊ ಇವತ್ತು ಮತ್ತು ನಿನ್ನೆ ಬೆಳಿಗ್ಗೆ ಒಂದು ಪ್ರೋಮೋದಲ್ಲಿ ನೋಡ್ತಿದ್ರೆ ಮಾಳುನೇ ಫುಲ್ ಸೌಂಡ್ ಮಾಡ್ತಿದ್ದಾನೆ. ನಿನ್ನೆ ಒಂದು 2 ಪ್ರೋಮೋದಲ್ಲಿ ಧ್ರುವಂತಂದು ಆಯಿತು, ಅದಕ್ಕಿಂತ ಮುಂಚೆ ರಿಷಾದ್ ಆಯಿತು. ಸೊ ಇವಾಗ ಮಾಳು. ಗೊತ್ತಿಲ್ಲ ಅದು ಯಾಕೆ ಒಬ್ಬೊಬ್ಬರನ್ನೇ ಒಂದೊಂದು ಪ್ರೋಮೋದಲ್ಲಿ ಹೈಲೈಟ್ ಮಾಡ್ತಿದ್ದಾರೆ ಒಂದೊಂದು ಎಪಿಸೋಡಲ್ಲಿ. ಆ್ಯಂಡ್ ನಿಮ್ಗೆ ಗೊತ್ತಿರೋ ಹಾಗೆ ಸೊ ಇವತ್ತಿನ ಒಂದು 2 ಎಪಿಸೋಡಲ್ಲಿ ನೋಡ್ತಾ ಇದ್ರೆ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ. ಆ್ಯಂಡ್ ಇಡೀ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಒಂದು ಡಿಸೈಡ್ ಮಾಡುವಂಥದ್ದು, ಯಾರು ನಾಮಿನೇಟ್ ಆಗ್ತಾರೆ ಅನ್ನೋಂಥದ್ದು ಅದು ಮಾಳು ಅವರು, ಕ್ಯಾಪ್ಟನ್ ಮಾಳು ಅವರೇ ಡಿಸೈಡ್ ಮಾಡುವಂಥದ್ದು. ಸದ್ಯಕ್ಕೆ ಈ ಒಂದು ಪ್ರೋಮೋ ಬಗ್ಗೆ ಮಾತಾಡೋಣ. ಸೊ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ದಾರೆ ನೀವು, ಅಲ್ಲಿ ಕ್ಯಾಪ್ಷನ್ ಕೊಟ್ಟಿದ್ದಾರೆ. ಸೊ ಮಾಳು ನೇರ ನುಡಿ ಮನೆಯವರಿಗೆ ಅರಗಿಸಿಕೊಳ್ಳೋಕೆ ಆಗ್ತಾ ಇಲ್ವಾ ಅಂತ. ಅಂದರೆ ಮಾಳುದು ನೇರ ನುಡಿ ಸೊ ಮನೆಯವರಿಗೆ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಕ್ಯಾಪ್ಷನ್ ಕೊಟ್ಟಿದ್ದಾರೆ. ಕ್ಲಿಯರಾಗಿ ಗೊತ್ತಾಗ್ತದೆ. ಗೊತ್ತಿಲ್ಲ ಏನಕ್ಕೆ ಮಾಳನ್ನ ಹೈಪ್ ಕೊಡ್ತಿದ್ದಾರೋ ಅಂತ. ಅನ್ನೆಸೆಸರಿಯಾಗಿ ಕೆಲವ್ರನ್ನ ಹೈಪ್ ಕೊಡ್ತಾರೆ, ಕೆಲವ್ರನ್ನ ತುಳಿತಾರೆ, ಕೆಲವ್ರನ್ನ ನೆಗೆಟಿವ್ ಮಾಡ್ತಾರೆ, ಕೆಲವ್ರನ್ನ ಪಾಸಿಟಿವ್ ಮಾಡ್ತಾರೆ. ಎಲ್ಲ ಬಿಗ್ ಬಾಸಲ್ಲಿ ಕೈಯಲ್ಲಿರುವಂಥದ್ದೇನೆ. ಓಕೆ, ಸೊ ಈ ಒಂದು ಪ್ರೋಮೋದಲ್ಲಿ ಸೊ ಇಲ್ಲಿ ನಾಮಿನೇಟ್ ಮಾಡ್ತಿರೋವಂಥದ್ದು ಮಾಳು ಅವರು. ಸೊ ಇಬ್ಬರನ್ನ, ಒಂದು ಅಶ್ವಿನಿ ಅವ್ರನ್ನ, ಇನ್ನೊಂದು ಜಾನ್ವಿ ಅವರನ್ನ. ಸೊ ಅಲ್ಲಿ ಜಾನ್ವಿ ಅವರಿಗೆ ಚಿನಿಮಣಿ ಅಂತ ಒಂದು ಟೈಟಲ್ ಕೊಟ್ಟು ಸೊ ನಾಮಿನೇಟ್ ಮಾಡ್ತಿದ್ದಾರೆ. ಕೊಟ್ಟಿರುವಂಥ ರೀಸನ್ ಏನು ಅಂತಂದರೆ, ಸೊ ಇಲ್ಲಿ ಅಡುಗೆ ಅಂತ ಬಂದಾಗ ಸೊ ಟೈಮ್ ಪ್ರಕಾರ ಮಾಡಲ್ಲ ಅನ್ನೋ ರೀತಿಯಲ್ಲಿ. ಓಕೆ, ಅದ್ರ ಜೊತೆಗೆ ಇನ್ನೊಂದು ಏನಂದರೆ ಕ್ಯಾಮ್ರಾ ನೋಡಲಿ ಅಂತ, ಸೊ ಮೇಕಪ್ ಮಾಡ್ಕೊತಾರೆ ಚೆಂದ ಕಾಣಲಿ ಅನ್ನೋ ರೀತಿಯಲ್ಲಿ ಅಂತ ಹೇಳ್ತಿದ್ದಾರೆ. ಕ್ಯಾಮ್ರಾ ನೋಡಲಿ ಅಥವಾ ಮೇಕಪ್ ಮಾಡ್ಕೊಳ್ಳಿ ಅನ್ನೋವಂಥದ್ದು ಅವ್ರ ಪರ್ಸ್ನಲ್, ಅವ್ರು ಏನಾದರೂ ಮಾಡ್ಕೊಳ್ಳಿ. ಇದು ಮಾಳುಗೆ ಯಾಕೆ ಬಂತು ಅಂತ ಅರ್ಥ ಆಗ್ತಿಲ್ಲ. ಇನ್ ಕೇಸ್ ಅಡುಗೆ ಮಾಡುವಂಥದ್ದು ಲೇಟ್ ಆಗ್ತಿದೆ, ಮನೆಯವರಿಗೆ ತೊಂದರೆ ಆಗ್ತಿದೆ, ಅಥವಾ ಮಾಳುಗೆ ತೊಂದರೆ ಆಗ್ತಿದೆ, ಲೇಟ್ ಆಗ್ತಿದೆ ಅಡುಗೆ ಮಾಡೋದು ಅನ್ನೋದಕ್ಕೋಸ್ಕರ ಅದು ಒಪ್ಕೊಳ್ಳೋಣ. ಬಟ್ ಈ ಕ್ಯಾಮ್ರಾ ಮುಂದೆ ನೋಡಲಿ ಅಂತ ಸೊ ಮೇಕಪ್ ಮಾಡ್ಕೊತಾರೆ ಅಂತಂದರೆ ಅದು ತಪ್ಪೇ ಅಲ್ಲ. ಅವ್ರು ಚೆಂದ ಕಾಣಲಿ, ಹೆಂಗೆ ಕಾಣಲಿ, ಏನೇ ಕಾಣಲಿ, ಒಬ್ಬರು ಮೇಕಪ್ ಮಾಡ್ಕೊತಾರೆ, ಮಾಡ್ಕೊಳ್ಳಲ್ಲ, ಅದು ಅವ್ರವ್ರ ಪರ್ಸ್ನಲ್ ವಿಷಯ. ಇಲ್ಲಿ ಅದನ್ನು ಹೇಳುವಂಥದ್ದು ನನಗೆಲ್ಲೋ ಸರಿ ಅಂತ ಅನಿಸಲಿಲ್ಲ. ಇನ್ ಕೇಸ್ ಆ ಮೇಕಪ್ ಮಾಡ್ಕೊಳ್ಳೋದ್ರಿಂದನೇ ಅಡುಗೆ ಮಾಡೋವಂಥದ್ದು ಲೇಟ್ ಆಗ್ತಿದೆ ಅಂತಂದರೆ ವ್ಯಾಲಿಡ್ ರೀಸನ್ ಅಂತ ಹೇಳ್ಬೋದು. ಬಟ್ ಗೊತ್ತಿಲ್ಲ, ಎಪಿಸೋಡ್ದಾಗಲೇ ಗೊತ್ತಾಗುವಂಥದ್ದು ಪೂರ್ತಿಯಾಗಿ ಏನೇನು ಸ್ಟೇಟ್ಮೆಂಟ್ಗಳು ಹೇಳಿದ್ದಾರೆ ಅಂತ. ಓಕೆ, ಸೊ ಇದು ಜಾನ್ವಿದಾಯಿತು. ಇದಾದಮೇಲೆ ಅಲ್ಲಿ ಅಶ್ವಿನಿ ಅವರಿಗೆ ಸೊ ಕಪ್ಪು ನೀರನ್ನು ಅಶ್ವಿನಿ ಅವರಿಗೆ ಮ್ಯಾಮ್ಗೆ ಹಾಕ್ತೀನಿ ಅಂತ ಹೇಳಿ ಅವ್ರ ತಲೆ ಮೇಲೆ ಒಂದು ಆ ಕಪ್ಪು ನೀರನ್ನು ಹಾಕಿದ್ದಾರೆ. ಕೊಟ್ಟಿರುವಂಥ ರೀಸನ್ ಏನಂತಂದರೆ ಒಳಗಡೆಗೆ ತುಂಬ ಒಂದು ಕಲ್ಮಶಗಳನ್ನ ತುಂಬಿಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದು ಅಂತೂ ಸತ್ಯ, ಕಲ್ಮಶ ಸಿಕ್ಕಾಪಟ್ಟೆ ಇದೆ. ಓಕೆ, ಮಗಳು ಅಂತ ಹೇಳಿ ಸೊ ರಕ್ಷಿತಾನ ಹರ್ಟ್ ಮಾಡ್ತಾರೆ ಅನ್ನೋ ರೀತಿ. ಕೆಲವ್ದು ಏನಾಗಿದೆ ಅಂತಂದರೆ ಇಲ್ಲಿ ತಮ್ಮ ಒಂದು ರೀಸನ್ಗಳು ಕೊಡೋದಕ್ಕಿಂತ ಬೇರೆಯವ್ರಿಗೆ ಹಿಂಗೆ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಗಳು ಬರ್ತಿದ್ದಾವೆ. ಇದು ಈ ಸೀಸನಿಂದ ಅಲ್ಲ, ಲಾಸ್ಟ್ ಒಂದು 2-3 ಸೀಸನಿಂದ ಇದಾಗ್ತಿದೆ. ತಮಗೆ ಆ ಒಂದು ಕಂಟೆಸ್ಟೆಂಟ್ ಯಾರು ನಾಮಿನೇಟ್ ಮಾಡ್ತಾರೆ ಸೊ ಅವರು ತಮಗೇನು ಮಾಡಿದ್ದಾರೆ ಅನ್ನೋದಕ್ಕಿಂತ ಸೊ ಆ ಕಂಟೆಸ್ಟೆಂಟ್ ಬೇರೆ ಕಂಟೆಸ್ಟೆಂಟ್ಗೆ ಏನು ಮಾಡಿದ್ದಾರೆ ಅನ್ನೋದನ್ನ ರೀಸನ್ಗಳನ್ನೇ ಕೊಡ್ತಾರೆ ಹೊರತು. ಸೊ ಇವಾಗ ರಕ್ಷಿತಾಗ ಅವರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಸುಮಾರು ಟೈಮಲ್ಲಿ ಕಾವ್ಯನೂ ಹೇಳಿದ್ದಾರೆ, ಗಿಲ್ಲಿನೂ ಹೇಳಿದ್ದಾರೆ, ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಸೊ ಅದನ್ನೇ ಇಲ್ಲಿ ಮಾಳು ಕೂಡ ಹೇಳಿರುವಂಥದ್ದು. ರಕ್ಷಿತಾಗೆ ಹಾಗೆ ಮಾಡ್ತೀರಾ, ಸೊ ಹರ್ಟ್ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಮಾಳು ಹೇಳಿರುವಂಥದ್ದು. ಸೊ ಇದಕ್ಕೆ ಉತ್ತರವಾಗಿ ಸೊ ಬೇರೆಯವರ ಹೆಸರು ಹೇಳಿ ನೀವು ಟಾಂಟ್ ಮಾಡಬಾರ್ದು. ಸೊ ನಿಮಗೇನಾದರೂ ನಾನು ಮಾಡಿದರೆ ಅದನ್ನು ಹೇಳಿ ನೀವು. ಅಶ್ವಿನಿ ಮಾಳುಗೆ ಏನು ಮಾಡಿದ್ದಾಳೆ ಸೊ ಅದ್ರ ಬಗ್ಗೆ ಮಾತಾಡೋಣ. ಸೊ ರಕ್ಷಿತಾ ವಿಷಯ ಬೇಡ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಬಿಗ್ ಬಾಸ್ ಅವರು ಮಾಳುನ ಕ್ಯಾಪ್ಟನ್ ಮಾಡಿ ತಪ್ಪು ಮಾಡಿದ್ರು ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬರ್ತಿದ್ದಾವೆ. ಒಂದು ಜಾನ್ವಿ ಅವರು ಕೂಡ ಅಲ್ಲಿ ಮಾತಾಡ್ತಾರೆ, ದಡ್ಡನ ಕೈಗೆ ರಾಜ್ಯ ಸಿಕ್ಕರೆ ಹಿಂಗೆ ಆಗುವಂಥದ್ದನ್ನು ಹೇಳ್ತಿದ್ದಾರೆ. ಈ ಮಾತುಗಳೆಲ್ಲ ಬೇಕಾ ಅಂತ ತುದಿ ಹೇಳ್ತಿದ್ದಾನೆ. ಸೊ ಜಾನ್ವಿ ಮ್ಯಾಮ್ ಅನ್ನ ತಿಂದು ಸೊ ಜಾನ್ವಿ ಮ್ಯಾಮೇ ಲೇಟಾಗಿ ಅಡುಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು. ಪ್ರಾಬ್ಲಮ್ ಆಗ್ತಿರೋವಂಥದ್ದು ಇಲ್ಲಿ ಏನು ಅಂತಂದರೆ ರೀಸನ್ಗಳು ಕೊಡೋಕೆ ಬರ್ತಿಲ್ಲ ಅಂತಲ್ಲ, ಅಟ್ಲೀಸ್ಟ್ ಇವ್ರಿಗೆ ಅದನ್ನು ತೊಗೊಳಕ್ಕಾಗ್ತಾ ಇಲ್ಲ. ಅವನೇನೋ ಕೆಲವೊಂದು ರೀಸನ್ ಹೇಳಿದ್ದಾನೆ ಅಂತಂದರೆ ಅದನ್ನು ತೊಗೊಬೇಕು. ಓಕೆ, ಸರಿನೋ ತಪ್ಪೋ ಅದು ವೀಕಡಲ್ಲಿ ಚರ್ಚೆ ಮಾಡ್ತಾರೆ. ಮೊನ್ನೆ ಕಳಪೆ ಅಂತ ಕೊಟ್ಟಾಗ ಯಾರಿಗೆ ಗಿಲ್ಲಿಗೆ ಅದನ್ನು ಕ್ವಶನ್ ಮಾಡಿದ್ರು. ಸೊ ಆ ರೀತಿಯಲ್ಲಿ ಸೊ ಒಬ್ರಿಗೆ ಇನ್ನೊಬ್ರು ಕ್ವಶನ್ ಮಾಡಿದಾಗ ಖಂಡಿತವಾಗ್ಲೂ ಅದು ಪ್ರಶ್ನೆ ಬಂದೇ ಬರುತ್ತೆ. ಇದೇ ಯಾರು ಮಾಡುವವರು ಸೊ ಅಲ್ಲಿ ಅಶ್ವಿನಿ ಮತ್ತು ಗಿಲ್ಲಿಗೆ ಒಂದು ರೀಸನ್ ಕೊಟ್ಟು ನಾಮಿನೇಟ್ ಮಾಡಿರ್ತಾರೆ. ಅಂದರೆ ಅವ್ರು ಮಾತಾಡಲ್ಲ, ಎಂಟರ್ಟೈನ್ಮೆಂಟ್ ಮಾಡಲ್ಲ ಅಂತ. ಅಶ್ವಿನಿ ಮಾತಾಡಲ್ಲ, ಗಿಲ್ಲಿ ಎಂಟರ್ಟೈನ್ಮೆಂಟ್ ಮಾಡಲ್ಲ ಅಂತ. ಬಟ್ ಇದನ್ನು ಅಲ್ಲಿ ಕ್ವಶನ್ ಮಾಡಿದ್ರು. ಅದೇ ರೀತಿಯಲ್ಲಿ ಅವನೇನಾದರೂ ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ಅಲ್ಲಿ ಪ್ರಶ್ನೆ ಮಾಡೇ ಮಾಡ್ತಾರೆ ಸುದೀಪ್ ಸರ್.
ಅವಾಗ ಅವನದು ಏನಿದೆಯಲ್ಲ ಆ ತಪ್ಪು ಅವನಿಗೆ ಅರಿವು ಆಗುತ್ತೆ ಅಥವಾ ಜನಗಳು ನೋಡ್ತಾರೆ. ಸೊ ನೀವು ಯಾಕೆ ಅಷ್ಟೊಂದು ಅರ್ಚಿಕೊಂಡು ಕಿರ್ಚ್ಕೊಂಡು ಕಿತ್ತಾಡ್ತಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ನನಗೆ. ಎಲ್ಲರೂ ಕೂಡ ಅಷ್ಟೇ, ಬೆಳಿಗ್ಗೆ ಪ್ರೋಮದಲ್ಲಿ ಸುದಿನೂ ಅಷ್ಟೇ, ರಾಶಿಕಾನೂ ಅಷ್ಟೇ, ಆ್ಯಂಡ್ ಈ ಪ್ರೋಮದಲ್ಲಿ ಜಾನ್ವಿನೂ ಅಷ್ಟೇ, ಆ್ಯಂಡ್ ಅಶ್ವಿನಿ ಕೂಡ ಅಷ್ಟೇ, ಎಲ್ಲರೂ ಕೂಡ ಅರಿಸ್ತಿದ್ದಾರೆ. ಅಲ್ಲಿ ನೋಡಿದ್ರೆ ನನಗೆ ಯಾಕೆ ನಾನು ಯಾಕೆ ನಾಮಿನೇಟ್ ಆಗಬೇಕು ಇದೆಯಂತೆ. ಮತ್ತು ಇನ್ನು ಎಲ್ಲರೂ ನಾಮಿನೇಟ್ ಆಗಲ್ಲ ಅಂತಂದರೆ ಇನ್ಯಾರು ನಾಮಿನೇಟ್ ಆಗಬೇಕಲ್ಲಿ? ಅವನು ಆಲ್ಮೋಸ್ಟ್ ಎಷ್ಟು ಕೊಡಬೇಕು ಅಷ್ಟು ಕೊಟ್ಟಿದ್ದಾನೆ. ಆಮೇಲೆ ಇನ್ನೊಂದು ಏನಂತಾರೆ, ಎಲ್ಲ ಸ್ಪರ್ಧಿಗಳಿಗೂ ಕೂಡ ಕ್ಯಾಲ್ಕುಲೇಟಿವ್ ಮೈಂಡ್ ಇರಲ್ಲ, ಎಲ್ಲನೂ ತಲೆ ಇಟ್ಕೊಂಡಿರೋಕ್ಕಾಗತ್ತಾ? ಲಾಸ್ಟ್ ಸೀಸನ್ ಹನುಮಂತ ಇದ್ದ, ಸ್ಟಾರ್ಟಿಂಗಲ್ಲಿ ತುಂಬ ಅಂದರೆ ತುಂಬ ಕಷ್ಟಪಟ್ಟ, ಆಮೇಲೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ಹೇಳಬೇಕಾಗಿತ್ತು, ಹೇಳ್ದ ಅವನು ಅಷ್ಟೇ. ಇವಾಗ ಒಬ್ಬೊಬ್ಬರೇ ಇಬ್ಬೊಬ್ಬರನ್ನ ನಾಮಿನೇಟ್ ಮಾಡಿ ಅಂದರೆ ತಲೆಯಲ್ಲಿ ಇರಲ್ಲ. ಇವನು ಒಬ್ಬನೇ ಇಲ್ಲಿ ಇರೋವಂಥ ಎಲ್ಲ ಕಂಟೆಸ್ಟೆಂಟ್ಗಳಲ್ಲೂ ಕೂಡ ಒಂದು ಮ್ಯಾಕ್ಸಿಮಮ್ ಜನರನ್ನ, ಅರ್ಧ ಜನರನ್ನ ಅಟ್ಲೀಸ್ಟ್ ಅವ್ನು ನಾಮಿನೇಟ್ ಮಾಡಬೇಕು. ಇವಾಗ ಎಲ್ರಿಗೂ ಕೂಡ ಒಂದು ಏನಾದರೂ ರೀಸನ್ ಕೊಡು ಅಂದರೆ ಏನು ಕೊಡೋಕ್ಕಾಗತ್ತೆ? ನೆನ್ಪಿಟ್ಕೊಳ್ಳೋಕ್ಕಾಗುತ್ತೆ ಯಾರಿಗಾದ್ರೂ? ಆಮೇಲೆ ಎಲ್ರಿಗೂ ಕೂಡ ಯಾರ್ಯಾರು ನಾಮಿನೇಟ್ ಮಾಡ್ತಾನೆ ಎಲ್ಲರೂ ಕೂಡ ಅವ್ನ ವಿರುದ್ಧನೇ ನಿಂತ್ಕೊಂಡಿರ್ಬೇಕು, ಅವ್ನ ವಿರುದ್ಧವಾಗಿ ಏನಾದರೂ ಮಾತಾಡಿರಬೇಕು, ಅದೇ ರೀಸನ್ ಹೇಳಬೇಕು ಅಂತಂದರೆ ಹೆಂಗಾಗುತ್ತೆ? ಅಶ್ವಿನಿ ಕೇಳ್ತಾರಲ್ಲ, ಮಾಳುಗೂ ಅಶ್ವಿನಿ ಏನಾಗಿದೆ ಹೇಳಿ ಅಂತಂದಾಗ ಅವನ ಹತ್ರ ಏನಿದೆ ಹೇಳಲಿಕ್ಕೆ? ಅವ್ನು ಕ್ಯಾಪ್ಟನ್ ಆಗಿರೋದ್ರೆ ಇಡೀ ಮನೆ ಒಂದು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಅವನು ಚೂಸ್ ಮಾಡಬೇಕಾಗತ್ತೆ. ಒಳ್ಳೆ ನನಗೆ ಅಂದಿದ್ದಾರೆ ಅನ್ನೋ ಮಾತ್ರಕ್ಕೆ ಅವ್ನು ನಾಮಿನೇಟ್ ಮಾಡೋದಲ್ಲ, ಇಡೀ ಮನೆಯಲ್ಲಿ ಏನೇನು ಪ್ರಾಬ್ಲಮ್ ಆಗಿದೆ, ಸೊ ಅದ್ರ ಪ್ರಕಾರ ಯಾರು ಒಂದು ನಾಮಿನೇಟ್ ಆಗಬೇಕು ಅಥವಾ ಯಾರು ಕಳಪೆ ಇದೆ, ಯಾರು ಸರಿಯಾಗಿ ಆಡ್ತಾ ಇಲ್ಲ, ಸೊ ಅನ್ನೋದನ್ನ ಡಿಸೈಡ್ ಮಾಡಬೇಕಾಗತ್ತೆ ಹೊರತು ಸೊ ಮಾಳುಗೆ ಏನಂದಿದ್ದಾರೆ ಅಂತ ಹೇಳಲಿಕ್ಕಾಗಲ್ಲ. ಅಲ್ಲಿ ಇವಾಗ ಯಾರೋ ಒಬ್ಬ ಒಳ್ಳೆ ಕ್ಯಾಪ್ಟನ್ ಮನುಷ್ಯ ಆಗ್ತಾನೆ, ಅವನ ಜೊತೆಗೆ ಯಾರೂ ಕೂಡ ಕಿತ್ತಾಟ ಮಾಡಿಲ್ಲ, ಏನೂ ಮಾಡಿಲ್ಲ ಅನ್ಕೋಣ, ಅವ್ನು ಕ್ಯಾಪ್ಟನ್ ಆಗಿದ್ದಾನೆ, ಅವ್ನಿಗೊಂದು ಬಿಗ್ ಬಾಸ್ ಅಧಿಕಾರ ಕೊಡ್ತಾರೆ. ಇವಾಗ ನೀವು ಬಿಗ್ ಬಾಸ್ ಮನೆ ಒಳಗಡೆ ನಾಮಿನೇಟ್ ಮಾಡಿ ಕೆಲವ್ರನ್ನ ಅಂತ, ಸೊ ಓಕೆ, ಅವಾಗ ಒಂದು ಮಾನದಂಡ ಮೇಲೆ ನಾಮಿನೇಟ್ ಮಾಡಿ ಅಂತ ಹೇಳಿರ್ತಾರೆ. ಸೊ ಇವ್ನು ಯಾರನ್ನ ನಾಮಿನೇಟ್ ಮಾಡ್ತಾನೆ? ಬಿಕಾಸ್ ಇವನ ಹತ್ರ ಯಾರು ಕೂಡ ಜಗಳ ಮಾಡಿಲ್ಲ, ಕಿತ್ತಾಟನಿಲ್ಲ, ದ್ವೇಷನಿಲ್ಲ, ಏನಿಲ್ಲ. ಅವಾಗ ಏನು ಮಾಡ್ತಾನೆ? ಸೊ ಮನೆಯಲ್ಲಿ ಕೆಲವೊಂದು ಕೆಲಸಗಳು ಸರಿಯಾಗಿ ಮಾಡಲ್ಲ, ಅಥವಾ ಆ ಒಂದು ಟೈಮಲ್ಲಿ ಇವ್ರು ನಡ್ಕೊಂಡಿರುವಂಥ ರೀತಿ ಸರಿ ಇರಲಿಲ್ಲ. ಸೊ ಇಂಥ ಒಂದು ಘಟನೆಗಳು ಆಗುತ್ತೆ, ಅದನ್ನು ಹೇಳಲೇಬೇಕಾಗತ್ತೆ ಹೊರತು ಸೊ ಇವ್ ವಾಲಿಡ್ ರೀಸನ್ ಕೊಡ್ತಾ ಇಲ್ಲ, ಪ್ರಾಪರ್ ರೀಸನ್ ಕೊಡ್ತಾ ಇಲ್ಲ ಅಂತ ಅರಚಾಡೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ನನಗನ್ಸುತ್ತೆ. ಅದನ್ನು ತಿಳ್ಕೊಬೇಕಾಗಿರುವಂಥದ್ದು ಮನೆಯವರು. ಸೊ ಅದನ್ನು ತಿಳ್ಕೊಂಡ್ರೆ ಬೆಟರ್ ಆಗುತ್ತೆ. ತಿಳ್ಕೊಂಡಿಲ್ಲ ಅಂತಂದರೆ ಅದೇ ಕಿತ್ತಾಟ, ಅದೇ ಜಗಳ, ಅದೇ ಫೈಟು, ಅದೇ ಕಿರ್ಚಾಟ, ಅರ್ಚಾಟ, ಇದನ್ನು ನೋಡಿ 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 ಸಾಕಾಗಿ ಹೋಗಿದೆ. ಗೊತ್ತಿಲ್ಲ ಯಾವಾಗ ತಿದ್ಕೊಂತಾರೋ. ಆಮೇಲೆ ಇದು ಸೀಸನ್ ನೋಡ್ತಾ ಇದ್ದೀನಲ್ಲ, ಬಿಗ್ ಬಾಸ್ ಸೀಸನ್ 12, ನಾನು ಸ್ಟಾರ್ಟಿಂಗಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ. ಅಂದರೆ ತುಂಬ ಚೀಪಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ ಸೀಸನ್ಗಳನ್ನು. ಒಂದು ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕ್ವಾಲಿಟಿ ಅಂತೂ ಇಲ್ಲವೇ ಇಲ್ಲ. ಆ ಮನೆ ಯಾವ ರೀತಿ ಕಟ್ಟಿದ್ದಾರೆ ಅಂತಂದರೆ ನೋಡ್ತಾ ಇದ್ದೀನಿ ನಾನು. ಬೇರೆ ಬೇರೆ ಬಿಗ್ ಬಾಸ್ ಶೋಗಳು ನೋಡ್ತಾ ಇದ್ದರೆ ತುಂಬ ಇಂಟೀರಿಯರ್ ಅಂತೂ ಡಲ್ ಇದೆ. ಒಂದು ಡಿಸೈನ್ ಸರಿ ಇಲ್ಲ, ಲೈಟಿಂಗ್ ಸರಿ ಇಲ್ಲ, ಟಾಸ್ಕ್ಗಳು ಕೊಡ್ತಾ ಇಲ್ಲ, ಪ್ರಾಪರ್ಟಿಗಳು ಇನೋವೇಟಿವ್ ಆಗಿ ಏನೋ ಟ್ರೈ ಮಾಡ್ತಾ ಇಲ್ಲ, ಆ ಟಾಸ್ಕ್ಗಳು ಡಿಸೈನ್ ಮಾಡ್ತಾ ಇಲ್ಲ, ದುಡ್ಡು ಖರ್ಚು ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಅದಕ್ಕೋಸ್ಕರನೇ ಈ ಯಾವುದೋ ಒಂದು ಚಿಲ್ಲರೆ ಪಲ್ರೆ ಟಾಸ್ಕ್ ಇಟ್ಕೊಂಡು, ನಾಮಿನೇಷನ್ ಚಟುವಟಿಕೆ ಇಟ್ಕೊಂಡು ಇದನ್ನೇ ವಾರ ಪೂರ್ತಿ ಓಡಿಸ್ತಿದ್ದಾರೆ ಅಷ್ಟೇ. ನೀವು ನೋಡಿ ಏನು ಇದು ಪ್ರೊಡಕ್ಷನ್ ವ್ಯಾಲ್ಯೂ ಹೆಂಗಿದೆ ನೋಡಿದ್ದೀರಾ? ಪ್ರೊಡಕ್ಷನ್ ವ್ಯಾಲ್ಯೂ ಎಷ್ಟಿದೆ ನೋಡಿ ಇವರು ಯೋಗ್ಯತೆಗೆ. ಪ್ರಾಪರ್ಟೀಸ್ಗಳು ಕರೆಕ್ಟಾಗಿದೆ ಒಳಗಡೆಗೆ, ಬಿಗ್ ಬಾಸ್ ಮನೆ ಒಳಗಡೆಗೆ. ಆ ಡಿಸೈನ್ ಚೆನ್ನಾಗಿದೆ ಬಿಗ್ ಬಾಸ್ ಮನೆದು. ನೀವು ಹೇಳ್ಬೋದು ಅರಮನೆ ಕಟ್ಸೋರೆ ಮೈಸೂರ್ದು, ಆಮೇಲೆ ಹಂಪಿ ರಥ ಕಟ್ಸೋರೆ, ಅದು ಡಿಸೈನ್ ಇನ್ನೂ ಹೆಂಗೆ ಮಾಡ್ಬೋದಾಗಿತ್ತು, ಎಷ್ಟು ಚೆನ್ನಾಗಿ ಮಾಡ್ಬೋದಾಗಿತ್ತು. ಇಂಥ ಒಳ್ಳೆ ತುಕಾಲಿ ಥರ ಮಾಡಿಟ್ಟವ್ರೆ ಮನೇನ. ಮುಂಚೆ ಯಾವ ರೀತಿಯ ಡಿಸೈನ್ ಇರೋದು ಬಿಗ್ ಬಾಸ್ ಮನೆಯದು? ಬೇರೆ ಭಾಷೆ ಬಿಗ್ ಬಾಸ್ ಜಸ್ಟ್ ನಾನು ರೀಲ್ಸಲ್ಲಿ ನೋಡಿರೋವಂಥದ್ದು. ಯಾವ ರೇಂಜಿಗೆ ಪ್ರೊಡಕ್ಷನ್ ಅಲ್ಲಿ ತೊಗೊಂಡಿದ್ದಾರೆ ಗೊತ್ತಾ? ಬಟ್ ಪ್ರಮೋಷನ್ಗಳನ್ನು ಮಾತ್ರ ಸರಿಯಾಗಿ ತೊಗೊಂಡು ಬರ್ತಾರೆ. ಅದೇನಕ್ಕೆ ತೊಗೊಂಡ್ಬರ್ತಾರೆ ಗೊತ್ತಿಲ್ಲ. ನಿಜವಾಗ್ಲೂ ಬೇಜಾರಾಗ್ತಿದೆ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.